ಹಲೋ ಹಾಯ್ ಹೌ ಆರ್ ಯು. ನಾವಿವಾಗ ಜಾಕ್ ಫ್ರೂಟ್ಸ್ ಒಂದು ಸೀಡ್ಸ್ ಇರುತ್ತಲ್ಲ ಅದರಲ್ಲಿ ಒಂದು ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಅದಕ್ಕೆ ಜಾಕ್ ಫ್ರೂಟ್ ಸೀಡ್ಸು ತೊಗೊಳ್ಬೇಕು. ಅದನ್ನು ರೋಸ್ಟ್ ಮಾಡಿಕೊಂಡು ತುಂಬ ಹಸಿ ವಾಸನೆ ಹೋಗ್ಬೇಕು ಆ ಥರ ರೋಸ್ಟ್ ಮಾಡಿಕೊಂಡು ನಂತರ ಆ ಥರ ಅದನ್ನು ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡ್ಕೊಬೇಕು. ನಂತರ ಕಟ್ ಮಾಡ್ಕೊಂಡ್ಮೇಲೆ ಅದು ಸೀಡ್ಸ್ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಗೂ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಅಂದರೆ ಅದು ಬಾಯಿಗೆ ಸಿಗಬೇಕು ತರಿ ಥರ, ಆ ಥರ ಗ್ರೈಂಡ್ ಮಾಡ್ಕೊಬೇಕು. ಇದು ಬೀಜ ಇರುತ್ತಲ್ಲ ಅದು ಫುಲ್ಲು ನುಣ್ಣಗಾಗಬಾರ್ದು, ಸ್ವಲ್ಪ ಬಾಯಿಗೆ ಸಿಗಬೇಕು. ಆ ಥರ ನಾವು ಅದನ್ನು ಮಿಕ್ಸಿ ಮಾಡ್ಕೊಬೇಕು. ಆವಾಗ ತುಂಬ ಚೆನ್ನಾಗಿರುತ್ತದೆ. ಇವಾಗ ಒಂದೊಂದೇ ಹಾಕ್ಕೊಂಡು ಎಲ್ಲನೂ ಮಿಕ್ಸಿ ಮಾಡ್ಕೊಳ್ಳೋಣ. ನಾವು ಅದನ್ನು ಬಿಸಾಕ್ತೀವಲ್ವ, ಬಿಸಾಕ್ದಂಗೆ ಈ ಥರ ಮಾಡ್ಕೊಂಡು ತಿಂದರೆ, ಮತ್ತು ಅದು ನಾವು ಡ್ರೈ ರೋಸ್ಟ್ ಮಾಡಿರ್ತೀವಲ್ಲ ಅದು ತಿನ್ನೋಕ್ಕೆ ತುಂಬ ಇದ್ರಾಗ ಹುರಿದು ತಿನ್ನೋಕ್ಕೆ ಹಾಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆನಂತರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಲ ಮಾಡಿ ನೋಡಿ, ಇದು ಟೇಸ್ಟ್ ಹೇಗಿತ್ತು ಅಂತ ನನಗೆ ಲೈಕ್ ಮಾಡಿ ಹೇಳಿ. ನೋಡಿ, ನಾವು ಉಪ್ಪು ಹಾಕಿರ್ತೇವೆ, ನಂತರ ಬೇಕಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕ್ಕೋಬೋದು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಅದು ರುಬ್ಬಿರ್ತೀವಲ್ಲ ನಾವು, ಅದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಒಗ್ಗರಣೆ ಮಾಡಿಕೊಂಡು ಅದು ರುಬ್ಬಿರ್ತೀವಲ್ಲ ನಾವು ಅದನ್ನು ಅದು ಹಸಿ ವಾಸನೆ ಹೋಗಬೇಕು, ಆ ಥರ ರೋಸ್ಟ್ ಮಾಡ್ಕೋಬೇಕು. ಇದು ಸೈಡ್ ಡಿಶ್, ಚಟ್ನಿ ಥರ ಉಪಯೋಗ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂಥರ ಈ ಜ್ವರ ಬಂದಾಗ ಅಂಥ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಒಂಥರ ಡಿಫ್ರೆಂಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಒಂದೇ ಥರ ತಿಂದು ಬೇಜಾರಾದಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಸೀಡ್ಸ್ನ ನಾವು ಬಿಸಾಕೋ ಬದಲು ಈ ಥರ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಈ ಥರ ಹಸಿ ವಾಸನೆ ಹೋಗಬೇಕು, ಆ ಥರ ಅದನ್ನು ರೋಸ್ಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ.